ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕರ್ತರಿ ಪ್ರಯೋಗ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಕರ್ತರಿ ಪ್ರಯೋಗ ಎಂದರೆ ಕ್ರಿಯಾಪದವು ವಾಕ್ಯಗಳಲ್ಲಿನ ಕರ್ತೃವನ್ನು ಪ್ರಧಾನವಾಗಿ ಅನುಸರಿಸುತ್ತಿದ್ದರೆ ಅದನ್ನು ಕರ್ತರಿ ಪ್ರಯೋಗ ಎನ್ನುತ್ತೇವೆ. ಒಂದು ವಾಕ್ಯದಲ್ಲಿ ಓಕೆನಾ, ಕರ್ತೃ ಕರ್ಮ ಕ್ರಿಯಾ. ಕರ್ತೃ ಅಂದರೆ ಹೆಸರು, ಕರ್ಮ ಅಂದರೆ ಏನು ಮಾಡ್ತಾ ಇದ್ದಾರೆ, ಕ್ರಿಯಾ ಅಂದರೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಓಕೆನಾ, ಉದಾಹರಣೆ ನೋಡಿ, ಕರ್ತೃ ಕರ್ಮ ಕ್ರಿಯಾ. ರಾಮನು ರಾವಣನನ್ನು ಕೊಂದನು. ಓಕೆ, ಇದರಲ್ಲಿ ಕರ್ತೃ ಕರ್ಮ ಕ್ರಿಯೆ ಯಾವುದು? ರಾಮನು ರಾವಣನನ್ನು ಕೊಂದನು. ರಾಮನು ಕರ್ತೃಪದ, ರಾವಣ ಕರ್ಮಪದ, ಕೊಂದನು ಕ್ರಿಯಾಪದ. ರಾಮ ಮೀನು ಬರ್ತಾನೆ, ಅದು ಕರ್ತೃಪದ. ರಾಮ ಏನು ಮಾಡ್ತಾ ಇದ್ದಾನೆ? ರಾವಣನ ಕೊಲ್ತಾ ಇದ್ದಾನೆ, ರಾವಣ ಅಲ್ವಾ, ಅದು ಕರ್ಮಪದ. ಏನು ಮಾಡ್ತಾ ಇದ್ದಾನೆ, ಕೆಲಸ ಏನು ಮಾಡ್ತಾ ಇದ್ದಾನೆ? ಕೊಂದನು, ಅವನ್ನ ಕೊಲ್ತಾನೆ, ಅದು ಕ್ರಿಯಾಪದ. ಅರ್ಥ ಆಯ್ತಾ? ನೆಕ್ಸ್ಟ್ ಇದಕ್ಕೆ ಉದಾಹರಣೆ ನೋಡೋಣ. ಈ ವಾಕ್ಯದಲ್ಲಿ ಕರ್ತೃಪದವು ಪ್ರಥಮ ವಿಭಕ್ತಿಯಿಂದ ಕೂಡಿದೆ ಅಲ್ವಾ. ರಾಮನು ಪ್ರಥಮ ಉ ಅಲ್ವಾ, ಕರ್ಮಪದ. ದ್ವಿತೀಯ ವಿಭಕ್ತಿಯಿಂದ ಕೂಡಿದೆ. ನೋಡಿಬೇಕಾದ್ರೆ ರಾಮನು ಉ ಬರುತ್ತೆ, ರಾವಣನನ್ನು ಅನ್ನೋದು ದ್ವಿತೀಯ ವಿಭಕ್ತಿ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ. ನಿಮಗೆ ಗೊತ್ತಿದೆ ಅನಿಸುತ್ತೆ, ಆಲ್ರೆಡಿ ಗೊತ್ತಿರಬೇಕು ನಿಮಗೆ ವಿಭಕ್ತಿ ಪ್ರತ್ಯಯಗಳು. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯಿಂದ ಚತುರ್ಥಿಗೆ, ಗೊತ್ತಲ್ವಾ? ನೋಡಿ, ರಾಮನು ಉ ಬರುತ್ತೆ, ಪ್ರಥಮ ವಿಭಕ್ತಿ. ರಾವಣನನ್ನು ದ್ವಿತೀಯ ವಿಭಕ್ತಿ ಅನ್ನು ಬರುತ್ತೆ. ವಿಭಕ್ತಿಯಿಂದ ಕೂಡಿರುತ್ತದೆ. ಕ್ರಿಯಾಪದದಲ್ಲಿ ಕ್ರಿಯೆಯನ್ನು ಸೂಚಿಸಿರುತ್ತದೆ. ಕೊಂದು ಅನ್ನೋದು ಯಾವುದೋ ವಿಭಕ್ತಿ ಅಲ್ಲ, ಅದು ಕ್ರಿಯಾಪದ ಆಗಿರುತ್ತೆ. ಇನ್ನು ಜಾಸ್ತಿ ಉದಾಹರಣೆ ಅಂದರೆ, ಸೀತೆಯು ಹಣ್ಣನ್ನು ತಿಂದಳು. ಸೀತೆ ಕರ್ತೃ, ಏನು ತಿಂತಾ ಇದ್ದಾಳೆ? ಹಣ್ಣು ಕರ್ಮ, ತಿಂದಳು ಕ್ರಿಯೆ, ತಿಂತಾ ಇದ್ದಾಳೆ, ಅದು ಕ್ರಿಯೆ. ರಾಮನು ಸೇತುವೆಯನ್ನು ಕಟ್ಟಿದನು. ರಾಮನು, ನೋಡಿ ಇಲ್ಲಿ ಫಸ್ಟು ಲೈನು ಪ್ರಥಮ ವಿಭಕ್ತಿ ಬಂದಿದೆ, ಹೂ ಬಂದಿದೆ. ಎರಡನೇದು ನೋಡಿ, ಹಣ್ಣನ್ನು, ಸೇತುವೆಯನ್ನು, ಪುಸ್ತಕವನ್ನು, ಅದು ದ್ವಿತೀಯ ವಿಭಕ್ತಿ ಬಂದಿದೆ. ಪ್ರಥಮವು, ದ್ವಿತೀಯ ಅನ್ನು. ತಿಂದಳು, ಕಟ್ಟಿದನು, ಓದಿದನು, ಅದು ಕ್ರಿಯಾಪದಗಳು. ಆಯಿತಾ? ಕರ್ತರಿ ಪ್ರಯೋಗ ಅಂದರೆ ಇಷ್ಟೇ. ಕರ್ತೃ ಕರ್ಮ ಕ್ರಿಯೆನ ಹೇಗೆ ಬರುತ್ತೆ ಅಂತ ನೋಡ್ಕೊಂಡಿರಿ ಫಸ್ಟಿಗೆ.